ಮಲ್ಪೆ ಸಮೀಪದ ಕೋಡಿ ಬೆಂಗ್ರೆಯಲ್ಲಿ ನಡೆದಂತಹ ಬೋಟ್ ದುರಂತ. ಈ ದುರಂತದಲ್ಲಿ 3 ಮೃತಪಟ್ಟಿದ್ರು. ಈ ನಡುವೆ ಲೈಫ್ ಜಾಕೆಟ್ ಕಡ್ಡಾಯ ಅಂತ ಜಿಲ್ಲಾಡಳಿತ ಆದೇಶ ಮಾಡಿದೆ. ಆದರೆ ಸ್ವತಃ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರೇ ಜಾಕೆಟ್ ಧರಿಸದೆ ಸಮುದ್ರಯಾನ ಮಾಡ್ತಾ ಇರೋ ವಿಡಿಯೋ ವೈರಲ್ ಆಗಿದೆ. ಈ ನಡುವೆ ಪ್ರವಾಸಿ ಬೋಟುಗಳ ವಿಚಾರದಲ್ಲಿ ಕಟ್ಟೆಚ್ಚರ ವಹಿಸೋದಕ್ಕೆ ಜಿಲ್ಲಾಡಳಿತ ನಿರ್ಧರಿಸಿದೆ. ಈ ಕುರಿತಾಗಿ ನಮ್ಮ ಉಡುಪಿ ಪ್ರತಿನಿಧಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ವಿವರಿಸಿದ್ದಾರೆ ನೋಡಿ. ಉಡುಪಿಯ ಮಲ್ಪೆ ವ್ಯಾಪ್ತಿಯ ಕೋಡಿ ಬೆಂಗ್ರೆಯಲ್ಲಿ ನಡೆದಂತಹ ಒಂದು ಬೋಟ್ ದುರಂತ ಒಟ್ಟು ಪ್ರವಾಸಿಗರನ್ನೇ ಆತಂಕಕ್ಕೆ ತಳ್ಳಿದೆ. ಬಹಳ ಮುಖ್ಯವಾಗಿ ಏನಂದರೆ ವೀಕೆಂಡ್ ಬಂತು ಅಂದರೆ ಸಾವಿರಾರು ಪ್ರವಾಸಿಗರು ಕರಾವಳಿ ತೀರಕ್ಕೆ ಬರ್ತಾರೆ. ಅದರಲ್ಲೂ ಮಲ್ಪೆ ಮತ್ತು ಅದಕ್ಕೆ ಹೊಂದಿಕೊಂಡಿರುವಂಥ ಬೀಚ್ಗಳಿಗೆ ಸಾವಿರಾರು ಜನ ಬರ್ತಾರೆ. ಹೀಗೆ ಬಂದವರು ಬೋಟಿಂಗಿಗೆ ಅಂತ ಹೋಗುವಂಥ ಸಂದರ್ಭದಲ್ಲಿ ಅವಘಡಗಳಾಗುವಂಥದ್ದು. ಬಹಳ ಮುಖ್ಯವಾಗಿ ಏನಂದರೆ ಸೂಕ್ತ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳದೇ ಹೋದಲ್ಲಿ ಈ ರೀತಿಯ ಅವಘಡಗಳು ಪದೇ ಪದೇ ಮರುಕಳಿಸುವಂಥ ಸಾಧ್ಯತೆಗಳು ಕೂಡ ಇವೆ. ಏನು ಕೋಡಿ ಬೆಂಗ್ರೆಯಲ್ಲಿ ನಡೆದಂಥ ಅವಘಡದಲ್ಲಿ ಈಗಾಗಲೇ 3 ಮಂದಿ ಜೀವವನ್ನು ಕಳೆದುಕೊಂಡಿದ್ದಾರೆ. 28 ಮಂದಿ ಮೈಸೂರಿನ ಸರಸ್ವತಿಪುರಂನಿಂದ ಬಂದಂತಹ ಯುವಕ ಯುವತಿಯರು 2 ಪ್ರತ್ಯೇಕ ಬೋಟ್ಗಳಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆ ಬೋಟಿನಲ್ಲಿ ಏನೋ ಏರಿಳಿತಗಳು ಅಲೆಯ ಏರಿಳಿತಕ್ಕೆ ಸಿಲುಕಿದಂಥ ಬೋಟು ಮತ್ತು ಪ್ರವಾಸಿಗರು ಕೂಡ ಹುಚ್ಚಾಟವನ್ನು ಮೆರೆದದ್ದರಿಂದ ಮತ್ತು ಸೂಕ್ತ ರೀತಿಯಲ್ಲಿ ಜಾಕೆಟ್ಗಳನ್ನು ಧರಿಸದೇ ಇರುವುದರಿಂದ ಈ ಒಂದು ಅವಘಡ ಸಂಭವಿಸಿತು. ಆ ನಂತರದಲ್ಲಿ ಕರಾವಳಿ ಭಾಗದಲ್ಲಿ ಅಕ್ರಮವಾಗಿ ನಡೆಯುತ್ತಿರುವಂಥ ಅನೇಕ ಬೋಟಿಂಗ್ಗಳ ಬಗ್ಗೆ ಪ್ರಶ್ನೆ ಏಳುವುದಕ್ಕೆ ಆರಂಭ ಆಗಿದೆ ಮತ್ತು ಜಿಲ್ಲಾಡಳಿತ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ನಾನೀಗ ಇರುವಂಥದ್ದು ಮಲ್ಪೆ ಬೀಚ್ನಲ್ಲಿ. ಇಲ್ಲಿ ಲೈಸೆನ್ಸನ್ನು ಪಡೆದು ಓಡಾಡ್ತಾ ಇರುವಂಥ ಬೋಟ್ಗಳನ್ನು ನಾವು ಗಮನಿಸಬಹುದು. ನಿಜವಾಗಿಯೂ ಬೋಟಿಂಗಿಗೆ ಹೇಗೆ ಹೋಗಬೇಕು ಅನ್ನುವುದಕ್ಕೆ ಹಲವಾರು ಕ್ರಮಗಳಿವೆ. ನಾವಿಲ್ಲಿ ನೋಡ್ಬೋದು. ಲೈಫ್ ಜಾಕೆಟ್ಗಳನ್ನು ಧರಿಸುವುದನ್ನು ಕಡ್ಡಾಯ ಮಾಡಿ ಆದೇಶ ಈ ಹಿಂದೆಯೂ ಮಾಡಲಾಗಿತ್ತು. ಅದನ್ನು ಯಾರೂ ಕೂಡ ಸರಿಯಾಗಿ ಪಾಲಿಸ್ತಾ ಇರಲಿಲ್ಲ. ವಿಶೇಷ ಏನಪ್ಪ ಅಂದರೆ ಈ ದುರ್ಘಟನೆ ನಡೆದ ದಿನವೇ ಸೈಂಟ್ ಮೇರೀಸ್ ದ್ವೀಪದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸ್ವತಃ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಅವರು ಕೂಡ ಲೈಫ್ ಜಾಕೆಟ್ ಧರಿಸದೇ ಇರುವಂಥದ್ದು ಗಂಭೀರವಾದ ಒಂದು ವಿಚಾರ ಆಗಿದೆ. ಈ ವಿಚಾರವನ್ನು ಗಮನಿಸಿದಾಗ ಲೈಫ್ ಜಾಕೆಟ್ ಎಷ್ಟು ಅನಿವಾರ್ಯತೆ ಮತ್ತು ಅದನ್ನು ಯಾಕೆ ಸಿಲ್ಲಿಯಾಗಿ ಜನ ತಗೋತಾರೆ, ಅಧಿಕಾರಿಗಳು ಉನ್ನತ ಹುದ್ದೆ ಅಧಿಕಾರಿಗಳೇ ಸಚಿವರೇ ಧರಿಸಿಲ್ಲ ಅನ್ನುವಂಥದ್ದು ವ್ಯಾಪಕ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತಹ ಸಂಗತಿ. ಸೊ ಜಿಲ್ಲಾಧಿಕಾರಿಗಳು ಈ ಒಂದು ಅವಘಡ ನಡೆದ ನಂತರ ಒಂದು ಸಭೆಯನ್ನು ಮಾಡಿ ಅನೇಕ ಕಠಿಣ ಕ್ರಮಗಳನ್ನು ಸೂಚಿಸಿದ್ದಾರೆ. ಮುಖ್ಯವಾಗಿ ಕೇವಲ 20 ಬೋಟುಗಳಷ್ಟೇ ಅನುಮತಿಯನ್ನು ಪಡೆದಿವೆ ಜಿಲ್ಲೆಯಲ್ಲಿ. ಆದರೆ 100 ಬೋಟುಗಳು ಓಡಾಟವನ್ನು ನಡೆಸ್ತಾ ಇದೆ ಸಮುದ್ರದಲ್ಲಿ. ಸೊ ಎಲ್ಲ ಬೋಟುಗಳು ಕೂಡ ತಮ್ಮ ಅನುಮತಿಯನ್ನು ಕಡ್ಡಾಯವಾಗಿ ಪಡೆಯಬೇಕು ಮತ್ತು ನವೀಕರಣ ಮಾಡಿಕೊಳ್ಳಬೇಕು. ಅದಕ್ಕೆ 40 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಆ ರೀತಿ ಅನುಮತಿ ಇಲ್ಲದ ಬೋಟುಗಳಿಗೆ ಕಡಲಿಗೆ ಇಳಿಯುವುದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಕಟ್ಟುನಿಟ್ಟಿನ ಕ್ರಮವನ್ನು ಸದ್ಯಕ್ಕೆ ಮಾಡಿದ್ದಾರೆ. ಈ ಒಂದು ಅವಘಡದ ನಂತರ ತೆಗೆದುಕೊಂಡಂಥ ಕ್ರಮ ಇದು. ಆ ನಂತರದಲ್ಲಿ ಪ್ರತಿಯೊಬ್ಬರೂ ಕೂಡ ಜಾಕೆಟನ್ನು ಧರಿಸಿಯೇ ಹೋಗಬೇಕು. ಒಂದು ವೇಳೆ ಜಾಕೆಟ್ ಧರಿಸದೇ ಇದ್ದರೆ ಬೋಟನ್ನು ಸಂಚಾರ ಮಾಡುವುದಿಲ್ಲ ಅನ್ನುವಂಥ ಅನೌನ್ಸ್ಮೆಂಟನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಈಗ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಕರಪತ್ರಗಳನ್ನು ಹಾಕಬೇಕು ಮತ್ತು ಅಲ್ಲಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಚ್ಚರಿಕೆಯ ಫಲಕಗಳನ್ನು ಹಾಕಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅವಘಡಗಳು ಮರುಕಳಿಸಬಾರದು ಅಂತೇಳಿ. ಆದರೆ ಬರುವಂಥ ಪ್ರವಾಸಿಗರು ಕೊಡುವಂತಹ ಸೂಚನೆಯನ್ನು ಪಾಲಿಸಬೇಕು. ಬೋಟ್ ಮಾಲಕರು ಜಿಲ್ಲಾಡಳಿತದ ಸೂಚನೆಯನ್ನು ಪಾಲಿಸಬೇಕು ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಆ ಸೂಚನೆಗಳ ಕಟ್ಟುನಿಟ್ಟಿನ ಆದೇಶ ಮಾಡಬೇಕು ಮತ್ತು ಅದು ಪಾಲನೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಮಾನಿಟರ್ ಮಾಡಬೇಕು. ಇಲ್ಲಿ ಮುಖ್ಯವಾಗಿ ಪ್ರವಾಸೋದ್ಯಮ ಇಲಾಖೆ, ಬಂದರು ಇಲಾಖೆ, ಮೀನುಗಾರಿಕಾ ಇಲಾಖೆ, ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಇವರ ಜವಾಬ್ದಾರಿ ಬಹಳ ಮುಖ್ಯ ಆಗುತ್ತೆ. ಸೊ ಈ ಮಾನಿಟರ್ ಆಗೋದು ಬಹಳ ಮುಖ್ಯ. ಸಾವಿರಾರು ಪ್ರವಾಸಿಗರು ಬಂದಾಗ ಸಿಕ್ಕ ಬೋಟ್ಗಳಲ್ಲಿ ಹೋಗ್ತಾರೆ. ಹೋಗುವಂಥ ಬೋಟ್ ಎಷ್ಟು ಸುರಕ್ಷಿತವಾಗಿದೆ, ಅದರಲ್ಲಿ ಏನಾದ್ರು ಮೋಡಿಫೈಗಳನ್ನು ಮಾಡಿದ್ದಾರಾ, ಅದು ತ್ರಿಕೋನಾಕಾರವಾಗಿ ಮುಂಭಾಗದಲ್ಲಿ ಇದೆಯಾ ಅಥವಾ ಬೋಟಲ್ಲಿ ಮೋಡಿಫೈ ಮಾಡಿರೋದ್ರಿಂದ ಅವಘಡಗಳಾಗುವಂಥ ಸಾಧ್ಯತೆಗಳು ಕೂಡ ಇರುವುದರಿಂದ ಪ್ರವಾಸಿಗರು ಕೂಡ ಎಲ್ಲವನ್ನು ಸೂಕ್ತವಾಗಿ ಗಮನಿಸಿಕೊಂಡು ಬೋಟನ್ನು ಹತ್ತಬೇಕು ಮತ್ತು ಸೂಕ್ತ ರೀತಿಯ ಬೋಟ್ಗಳು ಇರುವ ರೀತಿಯಲ್ಲಿ ಜಿಲ್ಲಾಡಳಿತ ಕೂಡ ಗಮನ ಹರಿಸಬೇಕಾದಂಥ ಅಗತ್ಯ ಇದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.